ಬೇಜಾರ್ ಮಾಡ್ಕೋ. ಎಂತದ ಸಮಾಚಾರ ಬಂದ್ರು ಇವ್ರು ಗೊತ್ತಲ್ಲ ನಿಮ್ಗೆ. ಈಗ ಜಸ್ಟ್ ಎದ್ದೆ. ಟೈಮ್ ಬಂದು ಬೆಳಗಿನ ಜಾವ 4:15. ತಂಬ್ಲೈನ್ ನೋಡಿರೋದ್ರಿಂದ ನಿಮ್ಗೆ ಎಲ್ಲ ವಿಷಯ ಗೊತ್ತಿರತ್ತೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಆದ್ರೂ ಈ ವಿಷಯನ ನನ್ನ ಬೇಬಿ ಬಾಯಲ್ಲೇ ಕೇಳೋಣ. ಬಂದ್ಲು ಇವಾಗ ತಾನೇ ಎದ್ದು ಮಾತಾಡೋಕೆ ಬಂದ್ಲು. ಬೇಬೆ ಎಲ್ಲೋಗ್ತಾ ಇದೀವಿ? ಹಾಸನಿಗೆ ಗೊತ್ತು, ಅದೇ ಎಲ್ಲೋಗ್ತಾ ಇದೀವಿ? ನಮ್ಮನೆಗೆ. ಅದೇ ಇವ್ರ ಮನೆಗೆ ಹೋಗ್ತಾ ಇದೀವಿ, ಇವ್ರ ಅಮ್ಮನ ಮನೆಗೆ, ಇವ್ರ ಅಪ್ಪನ ಮನೆಗೆ ಹೋಗ್ತಾ ಇದೀವಿ. ಖುಷಿ ತಕ ಅಂತಿದ್ಯಾ? ಓಕೆ, ನಾನು ರೆಡಿ, ನನ್ನ ಬೇಬಿನೂ ರೆಡಿ. ಅವಳಂತೊಟ್ಟು ಇವನಂತೊಟ್ಟು ಇದು. ಕಾರಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ? ದನ ಮೀಸಕ. ರೈಲ್ವೆ ಸ್ಟೇಷನ್ಗೆ. ಸರಿ ಬಿಡು. ಯಾವ ಏರಿಯಾ ಗೊತ್ತಾ? ನಾಗರಬಾವಿ. ನಾವಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನೋಡಿ ನನ್ನ ಬೇಬಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಪ್ರೆಗ್ನೆಂಟ್ ಆದ್ರೆ ಅಡ್ವಾಂಟೇಜ್ ಏನು ಗೊತ್ತಾ? ನೋಡಿ, ಕೈ ಬೀಸ್ಕ ಬರೋದಾದ್ರೆ ಅದೇ 2 ಬಾಟ್ಲಿ ಇಟ್ಕೊಂಡು. ಆದರೆ ನಾನು ನೋಡಿ, ಹಿಂದ್ಗಡೆ ಒಂದು ಬ್ಯಾಗು, ಇಲ್ಲೊಂದು ಬ್ಯಾಗು, ಎಳ್ಕ ಬರ್ತಿರೋದು ಒಂದು ಬ್ಯಾಗು. ಏನು ಮಾಡೋಣ? ಯಾರಿಗೆ ಹೇಳೋಣ ನಮ್ಮ ಕಷ್ಟ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಹಾಗೆ ಯಾರು ಕಮೆಂಟಲ್ಲಿ ಹಾಕಕ್ಕೆ ಹೋಗ್ಬೇಡಿ, ನೀವೇನು ಹೊತ್ತಿರೋ ಭಾರ ಇದೆಲ್ಲ ಏನೂ ಅಲ್ಲ, ಆದರೆ ಇವ್ರುಗಳು ಹೊತ್ತಿರೋ ಭಾರ ಮುಂದೆ ನಿಮ್ದು ಏನೂ ಅಲ್ಲ ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು, ಆದರೂ ಸುಮ್ಮನೆ ಕಾಮಿಡಿ ಮಾಡಿದೆ. ಇವಳೇ ಅದಕ್ಕೆಲ್ಲ ಏನು ಬೇಜಾರೆಲ್ಲ ಮಾಡ್ಕೊಳಕೋಲ್ಲ. ಬೇಜಾರಾಯ್ತಾ ಬೇಬೆ? ಬೇಜಾರು ಮಾಡ್ಕೊ. ಟ್ರೈನ್ ಬಂತು. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಟ್ರೈನು, ಇದೇ ಟ್ರೈನು ನಮ್ಮದು S7 ಹತ್ತುತ್ತಾ ಇದ್ವಿ. ಫುಲ್ಲು ಕ್ರೌಡ್ ಇದೆ ಸರ್. ಇದು ನಮ್ದು, ಫುಲ್ಲು ನಮ್ಮದು ರಿಸರ್ವೇಶನ್, ಸ್ಲೀಪರ್ ಕೋಚ್ ಇದೆ. ಟ್ರೈನ್ ಒಳಗೆ ಕೂತಿದ್ದೀವಿ. ಇಲ್ಲಿ ನೋಡಿ ನನ್ನ ಬೇಬಿ ಗುಮ್ಮಂತರ ಹೆಂಗೆ ಕೂತಾವಳೆ ಮಾಸ್ಕ್ ಹಾಕ್ಕೊಂಡು. ಆ್ಯಕ್ಚುಲಿ ನಮ್ಮ ಸೀಟಲ್ಲಿ ಬೇರೆ ಯಾರೋ ಕೂತಿದ್ರು. ಆಮೇಲೆ ನಾವು ಎಪ್ಸೋದು ಇದು ನಮ್ಮ ಸೀಟ್ ಅಂತ ಹೇಳಿದ್ವಿ. ಆದರೂ ಇದು ನಮ್ಮ ಸೀಟ್ ಅಂತ ಹೇಳಿ ಎಪ್ಸೋ ಮಜಾನೇ ಬೇರೆ, ಒಂಥರ ಖುಷಿ. ಇಲ್ಲಿ ತಿಂತಾ ಇದ್ದಾಳೆ ನನ್ನ ಬೇಬಿ. ಇಡ್ಲಿ ವಡೆ. ಆಕ್ಷನ್ ರೆಡಿ, ಆಕ್ಷನ್. ಮೈ ಡಿಯರ್ ರಿಟಾ. ಕೊನೆಗೂ ನಮ್ಮೂರು ನಮ್ಮ ಹಾಸನಕ್ಕೆ ಬಂದ್ವಿ. ಇದೇನು ಹಾಸನ ಬಂದ ತಕ್ಷಣ ಇದೇ ಸ್ಟೈಲ್ ಇಂದ ಕನ್ನಡಕ? ಹಂಗೆಮ್ಮ, ನಮ್ಮೂರ ಅಂದ್ಮೇಲೆ ಗೊತ್ತಿರ್ಲೇಬೇಕು. ಹಾಗಾಗಿ ಕನ್ನಡಕ ಚೆನ್ನಾಗಿದ್ಯಾ? ನಡಿ. ಅಲ್ಲಿ ನೋಡಿ ನಮ್ಮ ದೇಶದ ಫ್ಲಾಗ್ ಹೆಂಗೆ ಕಾಣಿಸ್ತದೆ. ಅದು ಏನೋ ಗೊತ್ತಿಲ್ಲ, ನಮ್ಮ ದೇಶದ ಫ್ಲಾಗ್ ಹಾಗೂ ನಮ್ಮ ರಾಜ್ಯದ ಫ್ಲಾಗ್ ನೋಡಿದ್ರೆ ಏನೋ ಒಂಥರ ರೋಮಾಂಚನ, ಒಂಥರ ಜುಮ್ ಅನ್ನತ್ತೆ. ಸೀರಿಯಸ್ಲಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಯಾರು ಬಂದಿದ್ದಾರೆ ನೋಡಬೇಕು. ಯಾರು ಬಂದಿರೋದೆ? ಯಾರು ಬರ್ತಾರೆ? ಒನ್ ಆ್ಯಂಡ್ ಓನ್ಲಿ ನನ್ನ ಮೊಟ್ಟ ಮೊದಲ ಅಭಿಮಾನಿ, ಕನ್ನಡದ ಕಂದ, ಪವನ್ ಗೌಡ, ನನ್ನ ಬಾಮೈದ ಪವನ್ ಗೌಡ. ಬೇಬೆ, ನಿಮ್ಮ ಊರಿಗೆ ಬಂದಿದೆಯಲ್ಲ, ಹೆಂಗ ಅನ್ನಿಸ್ತಿದೆ? ಅಲ್ಲ, ನಮ್ಮೂರು ಇದು, ಬಟ್ ನಿಮ್ಮ ಅಮ್ಮನ ಮನೆಗೆ ಹತ್ತದ 3-4 ತಿಂಗಳು ಬಿಟ್ಟು ಬರ್ತಿದ್ಯಲ್ಲ, ತಕ ಅಂತಿರ್ಬೇಕಲ್ಲ. ಜೋಶು ಮುಖ ನೋಡಿ ಅಲ್ಲಿ. ಇಲ್ಲಿ ನನ್ನ ಬಾಮ ಇದ ಕಾರಲ್ಲೇ ಕೂತವನೆ. ನನ್ನ ಮಗ ಅವನು ಇದಾನಲ್ಲ, ಅವನು ನಾವಿಲ್ಲಿ ಬಂದಿದ್ದೀವಿ, ಅವನು ಲಗೇಜ್ ಇಟ್ಕೊಳ್ಳೋಣ ಏನಿಲ್ಲ, ಕಾರೊಳಗೆ ಕೂತವನೆ. ಬನ್ನಿ ಅವ್ನ ಮುಖ ದರ್ಶನ ಮಾಡೋಣ, ಬನ್ನಿ. ಇಲ್ಲಿ ನೋಡಿ ಅವ್ನ ಮುಖ ದರ್ಶನ ಮಾಡ್ಕೊಳ್ಳಿ. ಓ, ಈಗ ಮನೆಗೆ ಹೋಗ್ತಾ ಇದೀವಿ. ನನ್ನ ಬಾಮ ಇದ ನಮ್ಮನ್ನ ಕರ್ಕೊಂಡು ಹೋಗಿ ಬಂದ. ಲಗೇಜ್ ಇಳಿಸ್ಕೊಂಡಿಲ್ಲ ಅಂದ್ರು ಕಾರಲ್ಲೇ ಕೂತಿದ್ದ ಕಳ್ಳಂತರ. ಅದೇನೋ ಹೇಳ್ದೆ, ಏನೋ ಅದೊಂದು ಬ್ಯಾಗ್ ಎತ್ತಿಟ್ಟ ಅಲ್ಲಿ ಹಿಂದ್ಗಡೆ ಬಂದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಜೀವನ ದಬ್ಬಕೊಂಡಿದ್ದ. ಅಲ್ಲ, ಸ್ಟಾರ್ಟ್ ಆಗಿದ್ದು ಜಾಗ, ನನ್ ಮದ್ವೆ ಆಗಿದ್ದ ಜಾಗ ಇದು. ತನ್ವಿ ತ್ರಿಷಾ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಮ್ಮ ಅತ್ತೆ ಮಾವನ್ ಮನೆ ಬಂತು. ಹೆಂಗಿದೆ ಮನೆ ಎಲ್ಲ? ಇದು ಬಂಗ್ಲೆ, ಭಾರಿ ಬಂಗ್ಲೋನೆ. ಎಂತದ ಸಮಾಚಾರ? ಚೆನ್ನಾಗಿದ್ದೀರಾ? ಹೈ ಸಿಂಚುವಾಗ ರೈಲ್ ಹೊಡ್ಕ ಬಂದ್ವಿ. ಲೇಟ್ ಆಯ್ತು. ಏನ ಭವಿಷ್ಯ ಸ್ಕೂಲ್ಗೆ ಹೋಗಿಲ್ವಲ್ಲ?
ಬ್ಯಾಗ್ ಹಾಕೊಂಡು ಹೋಗು ಸ್ಕೂಲ್ಗೆ. ಅದ್ರೊಳಗವೆ ಕಾರಲ್ಲವೇ. ಇಲ್ಲಿಂದ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮನೇಲಿ ನಮ್ಮ ಅಪ್ಪ ಒಬ್ಬರವ್ರೆ, ಅವ್ರನ್ನೊಂದು ಭೇಟಿ ಮಾಡ್ಕೊಂಡು ನಂದು ಗಾಡಿ ಇದೆ, ಗಾಡಿ ಎದಾಕೊಂಡು ಬರೋಣ ಅಂತ ಇಲ್ಲಿಗೆ. ನಮ್ಮ ಮನೆಗೆ ಬಂದ್ವಿ. ನಮ್ಮಪ್ಪ ಒಳಗವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಯಾರೀ ಮನೇಲಿ ನಮ್ಮಪ್ಪ ಹೊರಗಡೆ ಇದಾರೆ. ಎಲ್ಲಿದ್ರಿ? ಯಾರು ಇವ್ರಲ್ಲ? ಗಾಬರಿಯಾಗಿ ಯಾರು ಹೇಳಿ ನೀವು, ಯಾರು ಹೇಳಿ ಅಂತವ್ರೆ. ಅದಕ್ಕೆ ಅಲ್ಲಿ ಕೂಗ್ತಿದ್ದೀರಿ ಯಾರಂತ ಊಟಕ್ಕೆ ರೆಡಿ. ಇವ್ರ ಅಕ್ಕ ಬಾವನು ಬಂದಿದ್ದಾರೆ. ನಮ್ಮ ನೋಡಕ್ಕಲ್ಲ ಊಟಕ್ಕೆ ಬಂದಿದ್ದು. ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ ಸಂಸ್ಕಾರ. ಇವ್ರು ಗೊತ್ತಲ್ಲ ನಿಮ್ಗೆ. ಯಜಮಾನೆ, ನಾನು ರಾಜಪ್ಪ ಅವ್ರ ಮಗ ರಾಹುಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬರ್ತೀವಿ ಅಂತ ಮುದ್ದೆ, ಮಟನ್ ಸಾರು ಸ್ಪೆಷಲ್ ಆಗಿ ನಮ್ಮ ಅತ್ತೆ. ಹಿಂದೆ ಯಾರೋ ಅದು ನೋಡಿ ಹೆಂಗೆ ಮಾಡಿದ್ದಾರೆ, ಸೂಪರ್. ಇಲ್ಲಿ ನಮ್ಮ ಮಾವ ಬಂದ್ರು. ನಮ್ಮ ಮಾವ ಮಟನ್ ತಂದಿದ್ದು. ಮನೆಗೆ ಬಂದ್ವಿ. ಹತ್ರ 3-4 ತಿಂಗಳು ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಬಂದ್ವಿ. ಚೆನ್ನಾಗಿ ಬಾರಿಸಿದ್ವಿ, ಒಳ್ಳೆ ಮಟನ್ ಊಟ ಮಾಡಿದ್ವಿ. ಸರಿಯಾಗಿ ತಿಂದೆ ಅಲ್ಲ ನೀನು? ಬೆಳಗ್ಗೆ ಎದ್ದೇಟ್ಗೆ ಸಕ್ಕತ್ ಖುಷಿ ಆಯಿತು. ಏನಕ್ಕಂದರೆ 3 ತಿಂಗಳಾದ್ಮೇಲೆ ನಮ್ಮ ಮನೆಗೆ ಹಾಸನಕ್ಕೆ ಅಂತ ಬಂದಿರೋದು. ಸಕ್ಕತ್ ಖುಷಿ ಆಯಿತು. ಫಸ್ಟು ಬರ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು, ಹೋಗೋಣ ಅಂತ. ಆಮೇಲೆ ಒಂದೆರಡು ದಿನದಿಂದ ಸ್ವಲ್ಪ ಲೈಟಾಗಿ ಬೇಜಾರಿತ್ತು, ಯಾಕಂದರೆ ಬಿಟ್ಟು ಬರ್ತಿದ್ನಲ್ಲ ಅಲ್ಲಿಂದ. ಸ್ವಲ್ಪ ನಮ್ಮ ಅಮ್ಮ, ತಂಗಿ, ಅಣ್ಣ ಬರ್ತಿದ್ದ, ಸ್ವಲ್ಪ ಅಪ್ಪ. ಬೇಜಾರಿತ್ತು. ಆಮೇಲೆ ಇಲ್ಲಿ ಬಂದಾದ್ಮೇಲೆ ಇವಾಗ ಅದೇನು ಅಷ್ಟು ನೆನಪಿಲ್ಲ. ಸೊ ಇವಾಗ ಇಲ್ಲಿ ಖುಷಿ ನೆನಪಿಲ್ಲ ಅಂತ ಅಮ್ಮ ಕೇಳಿಸ್ಕೊ. ಏನ್ ಹೇಳೋ, ನೆನಪಿಲ್ವಾ? ಮಿಟ್ಕಲಾಡಿ ಅಂದ್ರೆ ಆತರ ಅಲ್ಲ, ಬೇಜಾರಿತ್ತು. ಆದ್ರೆ ಇವಾಗ ಹೆಂಗ್ ಟ್ಯಾಪೆ ಹಾಕುದು, ಚೆನ್ನಾಗಿ ಟ್ಯಾಪೆ ಹಾಕುದು. ಖುಷಿ ಆಯ್ತಾ? ನಂಗೂ ಖುಷಿ ಆಯ್ತು. ಐ ಥಿಂಕ್ ನಾನು ಇವತ್ತೇ ಬಂದಿದ್ದ ದಿನಾನೇ ಭಯಂಕರ ಬಾಡೂಟ ಇರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಬಾರ್ಸಾಕ್ದೆ. ಸೊ ನನಗೂ ಖುಷಿ ಆಯಿತು. ಆಮೇಲೆ ಇದೇ ಥರ ನೋಡ್ತಾರೆ ಅಂದರೆ ಇವತ್ತು ಒಂದಿನದಲ್ಲಿ ಏನು ನಡೀತು ಅನ್ನೋದು ನಿಮಗೆ ತೋರಿಸಿದ್ವಿ. ಹೌದು, ಇದೇ ಥರ ನಮ್ಮದು ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಮಿಸ್ ಮಾಡಿದ್ರೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೊ ಮಚ್.